ನಡೆಸಿ ನಾಡಿನಾದ್ಯಂತ ಪ್ರದರ್ಶನವನ್ನು ನೀಡಿದೆ. ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಶ್ರೇಷ್ಠ ನಾಟಕ, ಶ್ರೇಷ್ಠ ನಟ, ನಟಿ ಈ ರೀತಿಯಾದಂಥ ಬಹುಮಾನವನ್ನು, ಪ್ರಶಸ್ತಿಗಳನ್ನು ಪಡೆದಿದೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮೈಸೂರಿನ ಅಥವಾ ಕರ್ನಾಟಕದ ಯಾವುದೇ ಒಂದು ಹವ್ಯಾಸಿ ರಂಗತಂಡ ರಾಷ್ಟ್ರೀಯ ರಂಗೋತ್ಸವನ ಕಳೆದ 10 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದೆ ಅಂದರೆ ಅದು ಅಭಿಯಂತರು ತಂಡ. ಯಾಕಂದರೆ ಮೈಸೂರಿನಲ್ಲಿ ರಂಗಾಯಣ ಹೊರತುಪಡಿಸಿ ಸತತವಾಗಿ ರಾಷ್ಟ್ರೀಯ ರಂಗೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಅಭಿಯಂತರು ತಂಡ. ನಾವು ನಿರಂತರವಾಗಿ ಕಳೆದ 10 ವರ್ಷದಿಂದ ರಾಷ್ಟ್ರೀಯ ರಂಗೋತ್ಸವವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾಡಿನ ಎಲ್ಲ ಭಾಷೆಯ ನಾಟಕಗಳನ್ನು ನಾವು ಇಲ್ಲಿವರೆಗೂ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ವರ್ಷವೂ ಸಹ ಶ್ರೇಷ್ಠ ನಾಟಕಗಳನ್ನು ನಾವು ಮೊದಲನೇ ದಿನ ರಾಮಕೃಷ್ಣ ಶಿವ ಲೋಹಿಯಾ ಅವರ ಲೇಖನಗಳ ಆಧಾರಿತವಾದಂಥ ನಾಟಕ, ನಮ್ಮ ಶ್ರೇಷ್ಠ ನಿರ್ದೇಶಕರಾದ ಗಣೇಶ್ ಮಂದರ್ತಿಯವರು ನಿರ್ದೇಶನ ಮಾಡಿರುವಂಥ ನಾಟಕ. ಎರಡನೇ ದಿನ ಸುನಶ್ಶೇಪ ಉತ್ತರ ಕನ್ನಡದ ಒಡ್ಡಲಗ ರಂಗಪಯಣ ತಂಡ ಪ್ರಸ್ತುತಪಡಿಸ್ತಾ ಇರುವಂಥ ನಾಟಕ. ಮೂರನೇ ದಿನ ಕೇರಳದ ಇಂಟರ್ಲಿಂಕ್ ಥಿಯೇಟರ್ ನಾಟಕ ವೈ ಅಂತ ಗಿಬ್ರಿಸ್ ಲ್ಯಾಂಗ್ವೇಜ್ದು. ಇದರಲ್ಲೂ ರೆಮಿತ್ ರಮೇಶ್ ಅಂತ ಶ್ರೇಷ್ಠ ನಿರ್ದೇಶಕರು ಈ ನಿರ್ದೇಶನವನ್ನು ಮಾಡಿದ್ದಾರೆ. ನಾಲ್ಕನೇ ದಿನ ನಮ್ಮದೇ ತಂಡದ ರಾಜೇಂದ್ರ ಕಾರಂತರವರು ರಚಿಸಿ ನಿರ್ದೇಶಕರಿರುವಂಥ ಮರಣ ಮೃದಂಗ ನಾಟಕ. ಕೊನೆಯ ದಿನ ಥಿಯೇಟ್ರ್ ನಿಶಾ ಚೆನ್ನೈ ಶ್ರೇಷ್ಠ ನಿರ್ದೇಶಕರಾದಂಥ ಬಾಲಕೃಷ್ಣನ್ ಅವರು ನಿರ್ದೇಶನ ಮಾಡಿ ನಟಿಸಿರುವಂಥ ಗಿರೀಶ್ ಕಾರ್ನಾಡ್ ಅವರ ಯಾಯತಿ ನಾಟಕವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ವಿ. ಇದಲ್ಲದೇ 2 ದಿನ ನಾವು ಸಂಗೀತ ಮತ್ತು ನೃತ್ಯ ನಾಟಕಗಳನ್ನು ಶನಿವಾರ ಕೊನೆಯ 2 ದಿನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಶನಿವಾರ ಆ ಒಳಾಂಗಣದಲ್ಲಿ ಕೇರಳದ ಒಬ್ಬ ಶ್ರೇಷ್ಠ ನೃತ್ಯಗಾರ್ತಿ ಮಲ್ಲಿಕಾ ಎಂ ಅವರು ಭರತನಾಟ್ಯ ಮತ್ತು ಕುಚಿಪುಡಿ ನೃತ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದೇ ರೀತಿ ಭಾನುವಾರ ಶರೀಫ್ ಅಜ್ಜಗಳ ಪದಗಳ ಭವ್ಯ ಬದುಕಿನ ತತ್ವಗಳ ವ್ಯಾಖ್ಯಾನ, ಶರೀಫರ ಒಂದು ಹಾಡನ್ನು ನಾಡಿನ ಶ್ರೇಷ್ಠ ಗಾಯಕಿಯಾದಂಥ ಭಾಗ್ಯಶ್ರೀ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.